ನಮ್ಮ ಕೌರವ್ರ ಹೆಸರು ಕೇಳಾಳ ನನಗೆ. ಹೌದಲ್ರಿ ಮಾಸ್ತರ, ಬಹಳ ಮಾತಾಡ ಹೋಗ್ಯಾರ. 100ನೇದವನ ಹೆಸರು ನನಗೆ ಕೇಳಾಳ. ಅವನ ಹೆಸರು ಯುಯುತ್ಸು ಅಂತ ತಿಳ್ಕೊಂಡು ತಂಗಿ, ಬೇಕಂದ್ರೆ ತೆಗೆದು ನೋಡಿ. ಹೌದು, ಇಲ್ಲಿ ಓದ್ಕೊಂಡವ್ರು ಬಂದಾರ ನಮ್ಮ ನರಸಿಂಹ ಕಾಕವ್ರ ಪವಾರ ಇಂಡಿ. ಹೌದು, ಅವ್ರಿಗೆ ನೀವು ಹೋಗಿ ಕೇಳ್ಕೊ. ಹೌದು ಹೌದು, 100ನೇದವನ ಹೆಸರು ಏನದ ಯುಯುತ್ಸು ಅವನ ಹೆಸರ. ಇನ್ನ ಇದ್ರೊಳಗೆ ನಾನು ಒಂದು ಕೇಳ್ತೀನಿ. ಏನಂತೆ? ಇವ್ರ 18 ಅವತಾರದ ಇವ್ರ ದೇವಿ. ಹೌದು, ಮತ್ತ ಮಹಿಷಾಸುರ ಕೊಲ್ಲಬೇಕಾದ್ರ ಒಂದೇ ಅವತಾರ ತಗೊಂಡು ಬಂದಾಳು, ಏನ್ 18 ಅವತಾರಗಳು ತಗೊಂಡು ಬಂದಾಳು? ಹೌದು ಹೌದು. ಅವ್ ಓದ್ಕೊಂಡ ಪ್ರಕಾರ ನೋಡಿದ್ರ ಅವ್ರಿಗೆ ಒಂದೇ ಸಲ ಹೊಡೆದಿಲ್ಲಕ್ಕಿ ಮಹಿಷಾಸುರಗ. ಹೌದೌದು, ಒಂದೊಂದು ಅವತಾರದೊಳಗೆ ಬಂದು ಒಬ್ಬೊಬ್ಬರಿಗೆ ಹೊಡೆದಾಳ ಖರೆ. ಹೌದು ಹೌದು, ಒಬ್ಬರಿಗೆ ಹೊಡಿಬೇಕಾದ್ರೆ 100 5-8 ಸಲ ಬಂದು ಹೋಗ್ಯಾಳಕಿ. ಹೌದು, ಯಾವ್ಯಾವ ಅವತಾರ ತಗೊಂಡು ಬಂದಾಳ? ಹೌದಲ್ರಿ ಮಾಸ್ತರ? ಆಕಿನ ಹೆಸರು ಏನಿತ್ತು? ಹೌದು ಹೌದು, ಅದಕ್ಕಾಗಿ ನಾ ಮಹಿಷಾಸುರ ಮರ್ದನಿ ಮಾಡ್ಯಾಳ. ಅವನ ಮಹಿಷಾಸುರ ಮರ್ದಿನಿ ಅಂತ ಹೆಸರು ಬಂದ ಹಿಂಗೆ ಏನ್ರಿ ಹೇಳಿ. ಮತ್ತ ಹೌದು ಹೌದು, ಅದು ಹೆಸರು ಬೇರೆ ಆದ ತಂಗಿ. ಹೌದು, ನಿನ್ನ ಬಳಿ ಪವರ್ ಮಿಂಡನ ಮನಿ ಸೇರಿಕೊಂಡ ಉಂಡ ಅನ್ನ ಗಂಡಾಂತರ ಖಂಡಿತ ಕಾರಿಕೊಂಡ ಉಂಡ ಅನ್ನ ಗಂಡಾಂತರ ಖಂಡಿತ ಕಾರಿಕೊಂಡ
ಮಸಿಬಿನೊಳಗ ಹಾಡಿ ಎಲ್ಲಿಗೆ ಬಂದು ನಿಂತಾಳಪ್ಪ ಒಳಗ. ಈಕಿ ಯಾವಾರ ಮಾತ್ರ ಹ್ಯಾಂಗ್ಯಾನ ಮಾಡ್ಯಾಳ ಗೊತ್ತಾದ ತಮಗ. ಇನ್ನ ಕೌರವ್ರ ಒಳಗ ಒಬ್ಬರು ಹೆಸರು ಮಾತ್ರ ಕೇಳ್ಯಾಳ. ಕೃಷ್ಣ ಯಾವ ಅಸ್ತ್ರ ಹಿಡ್ದಾನ ಕೂಡಲೇ ಹೆಸರ ನಾನು ಹೇಳಿದ್ದೆ ಹಿಂಗ. ಯಾವುದು ಚಕ್ರ ಹಿಡ್ದಾನಂತ ಆಕಿ ಹೇಳ್ಯಾಳ. ಭಗವದ್ಗೀತೆಯೊಳಗ ತಂಗಿ ಬರ್ದಿದ್ದು ನಾನು ಹೇಳಿನಿ ನಿನಗ. ನಿಮ್ದು ಒಂದು ಬ್ಯಾರೆ ಪುರಾಣ ಇದ್ರ ನಾನು ಹೇಳವ್ವ ನಿನಗ. ಅವ ಚಕ್ರ ಕೈಯಾಗಿ ಹಿಡನಂತ ಹೇಳಿ ಹೊರಗೆ ಹೋಗ್ಯಾಳ ಹಿಂಗ. ಈಗ ಕೌರವ್ರಿಗೊಂದು ಸುದ್ದಿ ಹೇಳಬೇಕಾಗ್ಯಾಳ ಇವಾಗ. 100 ಮಂದಿ ಗಂಡಸ ಮಕ್ಕಳ ಒಳಗ ದೊಡ್ಡವನ ಮಾತ್ರ ದುರ್ಯೋಧನ. ಆ 100ನೇದವನ ಹೆಸರು ಬೇಕಾಗ್ಯಾದ ಮಸಿಬಿನ ಹುಡುಗಿ. ಕೌರವ್ರೊಳಗ 100ನೇದವನ ಹೆಸರ ಚೊಕ್ಕ ತೋರ ಇಲ್ಲದ ಕಸರ. ಅವನ ಹೆಸರ ಯೋಚು ಅಂತ ಬರ್ದಾರ ತಿಳ್ಕೊ ನಿನ್ನೊಳಗ. ಇದು ಮಹಾಭಾರತ ಕಥಾ ಸಂಗ್ರಹದೊಳಗೆ ಹಿಂಗ ಬರದಾರವ ಹಿಂಗ. ನಿನಗ ಸಂಶಯ ಇದ್ರ ತಗುದು ತಂಗಿ ನೋಡು ಮನೆಯಾಗ. 20ನೇ ಪುಟ ಹಿಡ್ಕೊಂಡು 21ನೇ ಪುಟ ತನಕ ಬರದಾರವರು. ಆ 101 ಮಂದಿ ಹೆಸರು ಮಾತ್ರ ಸಿಗುತ್ತೈತೆ ನಿನಗ. ಈಗ ನಮ್ಮ ಕೌರವ್ರ ಹೆಸರು ಕೇಳಾಳ ನನಗೆ. ಹೌದಲ್ರಿ ಮಾಸ್ತರ, ಬಹಳ ಮಾತಾಡ ಹೋಗ್ಯಾರ. 100ನೇದವನ ಹೆಸರು ನನಗೆ ಕೇಳಾಳ. ಅವನ ಹೆಸರು ಯೋಚು ತಿಳ್ಕೊಂಡು ತಂಗಿ ಬೇಕಂದ್ರೆ ತೆಗೆದು ನೋಡಿ. ಹೌದು, ಇಲ್ಲಿ ಓದ್ಕೊಂಡವ್ರು ಬಂದಾರ ನಮ್ಮ ನರಸಿಂಹ ಕಾಕವ್ರ ಪವಾರ ಇಂಡಿ. ಹೌದು, ಅವ್ರಿಗೆ ನೀವು ಹೋಗಿ ಕೇಳ್ಕೊ. ಹೌದು ಹೌದು. 100ನೇದವನ ಹೆಸರು ಏನದ ಯೋಚು ಅವನ ಹೆಸರ. ಇನ್ನ ಇದ್ರೊಳಗೆ ನಾನು ಒಂದು ಕೇಳ್ತೀನಿ. ಏನಂತ? ಇವ್ರ 18 ಅವತಾರದ ಇವ್ರ ದೇವಿ. ಹೌದು. ಮತ್ತ ಮಹಿಷಾಸುರ ಕೊಲ್ಲಬೇಕಾದ್ರ ಒಂದೇ ಅವತಾರ ತಗೊಂಡು ಬಂದಾಳು ಏನ್ 18 ಅವತಾರಗಳು ತಗೊಂಡು ಬಂದಾಳು? ಹೌದು ಹೌದು. ಅವು ಓದ್ಕೊಂಡ ಪ್ರಕಾರ ನೋಡಿದ್ರ ಅವ್ರಿಗೆ ಒಂದೇ ಸಲ ಹೊಡೆದಿಲ್ಲಕ್ಕಿ ಮಹಿಷಾಸುರಗ. ಹೌದೌದು. ಒಂದೊಂದು ಅವತಾರದೊಳಗೆ ಬಂದು ಒಬ್ಬೊಬ್ಬರಿಗೆ ಹೊಡೆದಾಳ ಖರೆ. ಹೌದು ಹೌದು. ಒಬ್ಬರಿಗೆ ಹೊಡಿಬೇಕಾದ್ರೆ 5-8 ಸಲ ಬಂದು ಹೋಗ್ಯಾಳಕಿ. ಹೌದು. ಯಾವ್ಯಾವ ಅವತಾರ ತಗೊಂಡು ಬಂದಾಳ. ಹೌದಲ್ರಿ ಮಾಸ್ತರ. ಆಕಿನ ಹೆಸರು ಏನಿತ್ತು? ಹೌದು ಹೌದು. ಅದಕ್ಕಾಗಿ ನಾ ಮಹಿಷಾಸುರ ಮರ್ದನಿ ಮಾಡ್ಯಾಳ. ಅವನ ಮಹಿಷಾಸುರ ಮರ್ದಿನಿ ಅಂತ ಹೆಸರು ಬಂದವತ್ ಹಿಂಗೆ ಏನ್ರಿ ಹೇಳಿ ಮತ್ತ. ಹೌದು ಹೌದು. ಅದು ಹೆಸರು ಬ್ಯಾರೆ ಆದ ತಂಗಿ. ಹೌದು. ನಿನ್ನ ಬಳಿ ಪವರ್ ಇತ್ತಂದ್ರೆ ಹೇಳುದು, ಇಲ್ಲಪ್ಪ ಅಥವಾ ನನ್ನ ಬರಲ್ಲತ್ತ ಶರಣ ಆಗೋದು ಯಾರಿಗೆ ಕಮಿಟಿ ಅವ್ರಿಗೆ. ಅಂದ್ರೆ ಈಕೆ ಕುಬಿಯರ ತಿಳಿದು ಹೋಗ್ತದ. ಯಾಕ್ರಿ ನಮಗ್ ಹೆಂಗ್ ಕೇಳಲ್ಲ ಈಗ? ಕೌರವ್ರ 100ನೇದವನ ಹೆಸರು ನನಗೆ ಕೇಳಾಳ. ಇದಕ್ಕೆ ಜರ ಅರುವರೆ ಆದಲ್ರಿ ಹೆಣ್ಮಗಳಿಗೆ. ನಾ ಬಂದ ಅದೇ ಬಲಿಯಾಗಿ ಬೀಳ್ತೀನಿ ಅನ್ನೋದ್ರ ಗೊತ್ತಾಗಬೇಕಲ್ಲ ಈಕಿಗೆ. ದುರ್ಯೋಧನ ಏನ್ ಮಾಡ್ತಿದ್ದ? ದುಶ್ಯಾಸನ ನಿಂತು ಸೀರೆ ಸೆಳಿಸಿದ್ದ. ಯಾರ್ದು? ದ್ರೌಪದಿ ಸೀರೆ ಸೆಳಿತಿದ್ದ. ಆ ಸೀರೆ ಸೆಳೆಯುವಂತ ಟೈಮ್ದೊಳಗ ಇವ್ರ ಹೆಣ್ಮಕ್ಳು ಯಾರು ಬಂದಿಲ್ರಿ ಅಲ್ಲಿ. ಅಪಮಾನ ಮಾಡ್ಲಕತ್ತಾಗ ಆಕಿನ ಮರ್ಯಾದೆ ಕಾಯುವಂತ ಟೈಮ್ ಒಳಗೆ ಯಾರು ಬಂದಾರ ಇವ್ರ ಹೆಣ್ಮಕ್ಳು? ಬಂದಿರಲ್ರಿ ಮಾಸ್ತರ. ಬಿಡು, ಅವ್ರು ಬಂದ್ರು ಸಹಿತ ಅವ್ರಿಗೆ ಮಾನ ಕಾಪಾಡೋದಾಗಿಲ್ಲ. ಹೌದು ಹೌದು. ಇಲ್ಲಿ 100 ಮಂದಿ ಕೌರವ್ರ ಹೆಸರು ಹೇಳಲಕ್ಕಿ. ಇವ್ರು ಓಸು ಮಂದಿಗೆ ಒಬ್ಬೊಬ್ರು ಹ್ಯಾಂಡ್ರಿದ್ರು. ಇವೇನು ವಿಚಾರ ಮಾಡಿರಿ 100 ಹೆಂಗಸರು. ದ್ರೌಪದಿ ಮಾನ್ ಹರಣ ಆಲಕತ್ತೋದ್ರೆ ನಾವು ಸ್ವಲ್ಪ ನೋಡ್ಲಕ್ ಹೋಗೋಣ ನಡೀರಿ ಅಂದ ಇವ್ರು ಓಸು. ನೋಡ್ಲಕ್ ಯಾಕೆ ಹೋಗ್ಬೇಕು? ಆಕಿಗೆ ಹೋಗಿ ಉಳಿಸ್ಬೇಕಾಗಿತ್ತು. ಅವ್ರು 100 ಹೆಂಗಸರು ಬಂದು ನಿಂತಾವ್ರಿ ಅಲ್ಲಿ ನೋಡ್ಲಕ್ಕ. ಹೌದಪ್ಪ. ನೋಡ್ಲಕ್ ನಿಂತು ಅವು ಸುಮಾರು ನಿಂದಿರ್ಬೇಕಲ್ರಿ 100 ಹೆಂಗಸರು. ಏನ್ ಮಾಡ್ಯಾವ್ರಿ? ಕೃಷ್ಣ ಪರಮಾತ್ಮ ಬಿಡ್ತಿದ್ನಲ್ಲ ಸೀರಿ, ಆ ಬಿಡೋ ಸೀರಿ ಮ್ಯಾಗ ಆಸೆಯಾಗಿ ಬಿದ್ದ ಇವು. ಹೌದು ಹೌದು. ಮಾತಿನ ಮ್ಯಾಗ ನಾನು ಸೀರಿ ಎಲ್ಲದ ನೀನು ಸೀರಿ. ಹೌದು ಹೌದು. ಈಗಿನ ಸೀರೆ ತಯಾರು ಮಾಡುವ ಯಾವದನ್ರಿ? ಯಾರದ್ರಿ? ನಮ್ಮ ಜಾಡನ ಕೈಯಾಗ ತಯಾರಾಗ್ಯದ ಸೀರಿ. ಮತ್ತ ನೀನು ಬಲಿ ಪವರ್ ಇತ್ತಪ್ಪ ಅಂತಂದ್ರ ನಮ್ಮ ದೋತುರ್ಕ್ ಹ್ಯಾಂಗ ಏಕರಂಗ್ ಇಟ್ಟ ನೋಡಮ್ಮ, ಹಂಗ ಇಟ್ಕೋಬೇಕಾಗಿತ್ತಲ್ಲ. ನಿನ್ನ ಬಲಿ ಪವರ್ ಇತ್ತಂದ್ರ ಹಂಗ ಹತ್ತರ ಹಂಡ ಬಂಡ ಗುಣ ಇವ್ರ ಬಲ್ಲಿ. ಹಂಡ ಬಂಡ ಯಾಕಿಟ್ಟ ನಾವು ಸೀರಿಗೆ? ಹೌದು. ಇವ್ರ ಬಲ್ಲಿ ಯಾಕೆ ಗಜಿಬಿಜಿ ಗದ್ದಲ ಗುಣ ಇರ್ತಾವ ತಿಳ್ಕೊಂಡೆ ಅಟ್ ಹೊಲಸಿಟ್ಟ ನಾವು ಸೀರಿ. ಗೊತ್ತದ ಪಿಚ್ಚಗಣಿಕ. ಅಲ್ರಿ ನೀವು ದೇವಿದ ಕೇಳಿರಿ. ಏನಂತ? ಆ ದೇವಿನ ತಿಳಿದಾರ ಹೇಳಲಕ್ಕ ಟೈಮ್
ಸನಿ ಬರ್ಲಾಗತ್ತದ ಬರ್ಲಾಕತ್ತದ ಲಾಸ್ಟ್ ಕುಸ್ತಿ ಅದ ಅವ್ರ ಒಕ್ಕಟ್ಲಿ ನಾವ್ರ ಒಕ್ಕಟ್ಲಿ ಕಡೆಯಲ್ ಕುಸ್ತಿ ಕಡೆಯದ ಕುಸ್ತಿ ನೀವು ದೇವಿದ ಕೇಳಿರಿ ಕೇಳಿವಿ ಹೌದಿಲ್ಲ ನಾವೊಂದು ವಿಷಯ ಕೇಳ್ತೀನಿ ಮತ್ತೆ ಆಕಿ ಮತ್ತ ಮಹಾಭಾರತ ಮಕ್ಕಳ ಕೈ ಹಾಕ್ಲಾಗತ್ತಲ್ಲ ನಾನು ವಿಷಯ ಕೇಳ್ತೀನಿ ಏನ್ ಕೇಳ್ತಿ ಕೇಳು ಗಾಂಧಾರಿದು ಕುಲದೇವಿ ಯಾರು ಕುಲದೇವಿ ಗಾಂಧಾರಿ ಕಣ್ಣು ಕಟ್ಕೊಂಡಳಲ್ಲ ದುರ್ಯೋಧನ ಅವ್ವ ಆಕಿ ಮನಿ ದೇವರ ಯಾರು ಮನಿ ದೇವ್ರು ಯಾರು ಹೌದು ಕಣ್ಣು ಕಟ್ಕೊಂಡಕ್ಕೇನ್ ಹಂಗೆ ಕಟ್ಕೊಂಡೆ ಕೂತಾಳೆ ಏನ್ರಿ ಒಂದು ಟೈಮದಾಗ ಕಣ್ಣು ಆಕಿನೂ ತೆಗದಾಳೆ ಅದು ಕಟ್ಟಿದ್ದು ಹೌದಪ್ಪ ದುರ್ಯೋಧನ ಕಾಲಾಗ ಅಂತ ಪತಿವ್ರತ ಧರ್ಮಕ್ಕೆ ಕಾಪಾಡ್ಕೊತಿದ್ರಂದ್ರ ಅವಾಗರೆ ಯಾಕೆ ಕಣ್ಣು ಬಿಚ್ಚಬೇಕಾಗಿತ್ತಕಿ ಹೌದು ದುರ್ಯೋಧನ ಶರೀರ ನೋಡು ಟೈಮದಾಗ ಕಣ್ಣು ಬಿಚ್ಚಾಳಕಿ ಮಗಳು ವಜ್ರ ಮಾಡ್ಯಾಳ ಶರೀರ ಕಾಯಮೆ ಕಟ್ಕೊಂಡಾಳೇನೋ ಆಕಿ ಕಟ್ಕೊಂಡಿಲ್ಲ ಮತ್ ಗಂಡನ ಮ್ಯಾಗ ಸ್ನೇಹ ಇತ್ತಪ್ಪ ಅಂದ್ರೆ ಕಾಯಮೆ ಕಟ್ಕೋಬೇಕಾಗಿತ್ತು ಅಲ್ಲರೇ ಯಾಕೆ ಬಿಚ್ಚಬೇಕಾಗಿತ್ತಕಿ ಎಲ್ಲ ಸ್ವಾರ್ಥಿಗೆ ಹೆಣ್ಮಕ್ಳು ಇವೆಲ್ಲ ಆಸೆಗಳವು ಇವರು ಬಹಳ ಜಿಗಿದಾಡಕತ್ತಾಳ ಹೆಣ್ಮಗಳು ಹೌದು ದ್ರೌಪದಿ ಮಾರಹರಣ ಆಗುವಂತ ಇವ್ 100 ಮಂದಿ ಹೆಂಗಸರು ಬಂದಾಗ ನೋಡು ಬಂದ ಅಲ್ಲಿ ಸುಮ್ಮನೆ ನಿಂತಿಲ್ರಿ ಕೃಷ್ಣ ಬಿಡುವಂತ ಸೀರಿನಾಗ ಆಸೆ ಬಿದ್ದ ಓಸು ಮನ್ಯಾಗ ಬರುವ ಹೊತ್ನಾಗ ಉಟ್ಕೊಂಡು ಬಂದಿದ್ವಲ್ಲ ಸೀರಿ ನೋಡ್ರಿ ಕೃಷ್ಣ ಪರಮಾತ್ಮ ಸೀರಿ ಬಿಡ್ಲಾಕತ್ತಾನಲ್ಲ ಎಂತ ಪಿತಾಂಬರ ಅಂದ್ರೆ ನಾವು ಸ್ವಲ್ಪ ಹೋಗಿ ಉಟ್ಕೊಳ್ಳೋದ್ ನಡ್ರಿ ಅಲ್ಲಕತ್ತಾವ ಇವು ಓಸು ಆಕಿ ಒಬ್ಬಾಕಿ ಅಲ್ರಿ ದ್ರೌಪದಿ ಬೇಡ ಇವಕ್ಕ ಬೇಕಾಗ್ಯದ ಕೃಷ್ಣ ಕೊಡು ಸೀರಿ ಹೋಗಿ ಏನಲ್ಲಕತ್ತಾಳ ಅವ ಬಿಡುವಂತ ಸೀರಿ ನಾವು ಸ್ವಲ್ಪ ಉಟ್ಕೊಳ್ಳೋದ್ ನಡ್ರಿ ತಿಳ್ಕೊಂಡು ಏನ್ ಮಾಡ್ಯಾವ್ರಿ ಮಾಸ್ತರ ಬಿಡ್ಲಕತ್ತಿದ್ ನೋಡಿ ಸೀರಿ ಹೋಗಿ ಕೈ ಹಚ್ಚಲಕತ್ತೋತ್ರಿ ಆ ಸೀರಿಗೆ ಇವು ಏನ್ ಹೋಗಿ ಕೈ ಹಚ್ತಾವ ಅವ್ಕ್ ಸುತ್ತಗೊಳಕ್ ಕೆಟ್ಟಿಡ್ಬೇಕಾದ ಅಟ್ಟಿಟ್ಟೆ ಕಟ್ಟಾಗಿ ಬರ್ಲಕತ್ತ ಸೀರಿ ಈ ವಿಷಯ ಯಾರು ಹೇಳಿಲ್ರಿ ರಾಮಾಯಣದೊಳಗ ಮತ್ತೆ ಇದು ಸುಳ್ಳಪ್ಪ ಅಂದ್ರ ಯಾವ ನಮ್ಮ ಲಮಾಣಹಟ್ಟಿ ತುಕಾರಾಮ್ ಮಹಾರಾಜರಿಗೆ ಕರೆಸ್ತೀನಿ ಇಲ್ಲಿ ಈ ವಿಷಯನ ಅವ್ರ ಬಾಯಿನೇ ಕೇಳ್ಕೊಂಡಿನಿ ಬೇಕಂದ್ರೆ ಅವನಿಗೆ ಇಲ್ಲಿಯೇ ಕರೆಸ್ತೀನ ಲೇಖದೊಳಗೆ ಸಿಗ್ಬೇಕಂದ್ರೆ ಹುಡುಕ್ಯಾಡಿದ್ರ ಅವಾಗ ಅವ್ ಏನ್ ಮಾಡ್ಯಾವ್ರಿ ಅವ್ರಿಗೆ ಎಟ್ಟಿಟ್ಟು ಬೇಕಾದ ಅಟ್ಟಿಟ್ಟೆ ಕಳೆದು ಬಂದದ್ದು ಸೀರಿ ಮಾಯ್ಕೋರ್ ಭಗವಂತ ಸೀರಿ ಕೊಡು ತನಕ ಕೊಟ್ಟವ 8 ಕೋಟಿ ವಸ್ತ್ರ ಕೊಟ್ಟ ಕೊಡುವುದೆಲ್ಲ ಆದ ಬಳಿಕ ಲಾಸ್ಟಿಗೆ ಏನ್ ಮಾಡ್ಯಾವ್ರಿ ಎಲ್ಲ ಹೊಸು ಸುತ್ಕೊಂಡ್ ನಿಂತಾವ ಸೀರಿಗೆ ಲಾಸ್ಟಿಗೆ ಕೊಡುದು ಬಂದ್ ಮಾಡ್ದ ಏನಾಯ್ತು ಅವಾಗ ಆ ಮಾಯಕೋರ ಭಗವಂತನ ಆತಿತ್ತದು ಹೌದು ಮಾಯದ ಸೀರಿ ಇತ್ತು ಮೈ ಮೇಗಿನ ಸೀರಿ ಎಲ್ಲ ಮಾಯ ಹೋಗ್ಯದ ಏನ್ ಉಟ್ಕೊಂಡಿದ್ದು ಕೃಷ್ಣಂದು ಸೀರಿ ಹೌದು ಆ ಸೀರಿ ಎಲ್ಲ ಮಾಯ ಹೋಗ್ಯದ ಆ ಸಭಾದ ಓಸು ಇವು ಏನಾಗಿ ನಿಂತಾವ ಬಟ್ಲಾಗಿ ನಿಂತಾವ ಖುಲ್ಲ ಓಸು ಕುಲ್ಲಮ್ಮಾಗಿ ನಿಂತಾವ ದಿಗಂಬರಾಗಿ ನಿಂತು ಬಿಟ್ಟಾವ ಓಸು ಎಲ್ಲಿ ಉಳ್ದ ನಿಮ್ ಮಾನ ಎಲ್ಲಿ ಉಳ್ದದ ಎಲ್ಲಿ ಉಳ್ದದ ಮತ್ ಇದ್ರ ಮ್ಯಾಗ ನಾವು ಬಹಳ ದೊಡ್ಡ ಶಾಣೆ ನಾವೇ ಹೆಚ್ಚ ಹೌದಲ್ರಿ ಮಾಸ್ತರ ಮತ್ ನಿಮ್ ಬಲಿ ಪವರ್ ಇತ್ತಂದ್ರ 100 ಮಂದಿ ಹೆಂಗಸರು ಬಂದಿರೋ ಒಬ್ಬ ದುಶ್ಯಾಸನ ಹೊಡಿದಾಲಿ ನಿಮ್ಗ ಹೆಂಗ್ ಹೆಚ್ಚಿಗೆ ನೋಡ್ರಿ ನಾವು ಮತ್ತ ಅಲ್ಲಿ ಬಂದು ಕಾಪಾಡ್ದ ಯಾವ ನಮ್ಮ ಕೃಷ್ಣನೇ ಅದ ನಮ್ಮ ಗಂಡಸ ಮಗನೇ ಮತ್ ಇಟ್ಟು ಎಲ್ಲ ಇಟ್ಕೊಂಡೇನಂದ್ರೆ ನಮ್ಮ ತವನಿ ಹೆಚ್ಚ ಹೌದಲ್ರಿ ಮಾಸ್ತರ ಅದಕ್ಕೆ ತಂಗಿ 100ನೇದವನ ಹೆಸರು ಕೇಳಿದ್ದಿ ಅವನ ಹೆಸರು ನೀ ಬರ್ಕೋ ಹೋಗಿ ಪಾಠ ಬರ್ಕೋ ಅಲ್ಲೇ ಎಲ್ಲಿ ಕೂತಿ ಹೌದಲ್ರಿ ಮಾಸ್ತರ ಚಾ ಅಂಗಡಿಯಾಗ ಅಲ್ಲೇ ಕೂತಲ್ಲೇ ಕೇಳು ಮತ್ತೇನು ಕೇಳ್ಯಾರ ಅವರು ಮತ್ತೇನು ಕೇಳ್ರಿ ಮಾಸ್ತರ ವಿಠ್ಠಲಗ ರುಕ್ಮಿಣಿ ಉದ್ಧಾರ ಮಾಡ್ಯಾರ ಅಂತ ಹೇಳ್ತಾರೆ ಇವರು ರುಕ್ಮಿಣಿ ಉದ್ಧಾರ ಮಾಡ್ಯಾಳ ವಿಠ್ಠಲ್ಗ ಮತ್ತ ಆಕಿ ಉದ್ಧಾರ ಮಾಡ್ಯಾಳಂದ್ರ ಆ ವಿಠ್ಠಲನ ಮೂರ್ತಿ ಪಾದದ ತೆಳಗ ಹಾಕಿನ ಮೂರ್ತಿ ಅದ ಜೋಡ್ ಇರ್ಬೇಕಾಗಿತ್ತಲ್ರಿ ಮಾಸ್ತರ ಕೂಡ ಜೋಡ್ ಕುಂದ್ರಬೇಕಾಗಿತ್ತು ವಿಠ್ಠಲ್ ಕೂಡ ಯಾಕೆ ಕೂತಿಲ್ಲಕಿ ಅವನಿಗೆ ಉದ್ಧಾರ ಮಾಡ್ಯಾಳ ಇಲ್ಲಕಿ ಉದ್ಧಾರ ಮಾಡಿದ್ರೆ ಅವ್ನ ಮಗಲಾಗ ಕುಂದ್ರಬೇಕಾಗಿತ್ತಲ್ಲ ಯಾಕೆ ಕೂತಿಲ್ಲಕಿ ಮಗಲಾಗ ಪಾಂಡುರಂಗ ಒಬ್ಬನೇ ನಿಂತಾನ ಜೋಡ್ ಇಲ್ಲಕಿ ನೋಡ ಆಕಿನ ತೆಳಗ ಅವನ ತೆಳಗ ಮಾತ್ರ ಈಕಿಗೆ ಜಾಗ ಕೊಟ್ಟಾರ ಮತ್ ತೆಳಗ ಯಾಕೆ ಕೂತಾಳಕಿ ದೊಡ್ಡಕ್ಕಿದ್ದಕ್ಕಿ ಉದ್ಧಾರ ಮಾಡ್ದಕ್ ಇಲ್ಲಿಕಿ ತೆಳಗೆ ಯಾಕೆ ಜಾಗ ತಗೊಂಡಾಳಕಿ ಅಲ್ರಿ ಉದ್ಧಾರ ಮಾಡಕ್ ಹೋಗ್ಯಾಳ ಹೌದು ಎಲ್ಲಿ ಹೋಗಿ ಉದ್ಧಾರ ಮಾಡ್ಯಾಳಕಿ ಎಲ್ಲಿ ಭಕ್ತರ ಮನ್ಯಾಗ ಭಕ್ತರ ಬಲ್ಲಿ ಎಲ್ಲಿ ಹೋಗಿ ಉದ್ಧಾರ ಮಾಡ್ಯಾಳ ಹೆಸರು ಇರ್ತಿತ್ತು ಸಂತ ತುಕಾರಾಮನ ಕೈಯಾಗ ಸಿಕ್ಕಿ ದಿಕ್ಕಟ್ಟಿ ಓಡಾಡಲ್ಲಿ ಅವಮಾನ ಆಗಿ ಹೋಗ್ಯಾರಲ್ಲಿ ಐಶ್ವರ್ಯ ಕುಡ್ಬೇಕಂತ ತಿಳ್ಕೊಂಡು ಬಂದ್ರತ್ರಿ ಅವ್ರ ಮನೆಗೆ ಹೌದು ಅವ ಪಾಂಡುರಂಗ ಹೇಳ್ದ ಬೇಡವಲ್ಲ ಒಟ್ಟೆ ಅವ್ರಿಗೆ ಐಶ್ವರ್ಯ ಕುಡ್ಲಕ್ ಹೋಗ್ಬೇಡ್ನಿ ಬೇಕಾದ್ರೆ ನಿನಗೆ ಕೊಡ್ತಾನವ ಅವ ತಗೊಳವಲ್ಲ ಎಂತ ಹೇಳಿದ್ರು ಸಹಿತ ಕೇಳಿಲ್ರಿ ಇವ್ರು ಆದಿಲಕ್ಷ್ಮಿ ಅವ್ ಹೆಣ್ಮಕ್ಳ ಚಿಂತೆ ಹಿಂಗಿರ್ತದಲ್ಲ ರುಕ್ಮಿಣಿ ಇದ್ದಕ್ ಏನ್ ಮಾಡುದು ಸಂತ ತುಕಾರಾಮನ ಐಶ್ವರ್ಯ ಕೊಡ್ಬೇಕಂತ ಮನೆಗೆ ಬಂದು ಹೌದು ಬರೋದ್ರೊಳಗೆ ತುಕಾರಾಮ್ ಮಾರೋದ್ ಮನ್ಯಾಗ ಇದ್ದಿದ್ದಿಲ್ಲ ಹೌದಪ್ಪ ಜೀಜಾಬಾಯಿ ಇದ್ಳು ಎಲ್ಲಿ ಹೋಗ್ಯಾನ ತಿಳ್ಕೊಂಡು ಕೇಳಿದಾಗ ಅವಾಗ ಹೇಳಿದ್ರು ಏನಂತ ಏನ್ ಹೇಳಾರ ಮಾಸ್ತರ ಅವ್ರ ಮನೆ ಇದು ಇರ್ತಾವ ಏನ್ರಿ ಮಾತುಗಳು
ಅವಾಗ ಈಗ ಏನೋ ಬಂದು ನಿಂತಲ್ಲಿ ನಿಂತು ಸಂತ ತುಕಾರಾಮ ಕೇಳಿದ್ರು ಏ ತುಕಾರಾಮ ನಿನಗೆ ಏನ್ ಬೇಕು ಬೇಡ 7 ಜನ್ಮ ತನಕ ನಿನ್ನ ಮನ್ಯಾಗ ಬಡತಾನ ಬರಬಾರದು ಆ ನಮ್ಮನ್ನ ಕೊಟ್ಟು ಹೋಗ್ತೀನಿ ಕೊಡ್ಬೇಕಂತ ಬಂದೀನಿ ಇವತ್ತ ನಿನಗೆ ಏನ್ ಬೇಕಾದ್ರು ಬೇಡ ಅಂದಳು ಏನ್ ಮಾಡ್ತಾನ ನಮ್ಮಪ್ಪ ವಚನ ತಗೋತಾನೆ ಅವಾಗ ವಚನ ತಗೊಂಡ ಸಂತ ತುಕಾರಾಮ ಮಹಾರಾಜ ಯಾ ಕೈಲೇ ಕೊಡ್ತೀನಿ ಅಂತ ಮೊದಲು ವಚನ ಕೊಡು ಹೌದು ಆಮ್ಯಾಗ ನಾ ಬೇಡ್ತೀನಿ ಅಂದ ಅವಾಗ ಏನ್ ಮಾಡ್ತಾಳೆ ಈಕಿ ಅವಾಗ ಏನ್ರ ಬೇಡ್ತಾನೆ ಅಂತ ತಿಳ್ಕೊಂಡು ನನ್ನ ಪತಿನಾಥ ಆದಂತ ಪಾಂಡುರಂಗನ ಆಣಿ ಮಾಡಿ ಹೇಳ್ತೀನಿ ಹೌದು ಭೂಲೋಕದೊಳಗೆ ಇರುವಂತ ಭಕ್ತರ ಆಣಿ ಮಾಡಿ ಹೇಳ್ತೀನಿ ಹೌದು 33 ಕೋಟಿ ದೇವತೆಗಳ ಆಣಿ ಮಾಡಿ ಹೇಳ್ತೀನಿ ಹೌದು ನೀ ಏನು ಬೇಡ್ತೀನಿ ಎರಡು ಬೇಡಿದ್ದೆ ನಾ ಕೊಡ್ತೀನಿ ಸದ್ಯ ತಕ್ಷಣ ಕೊಡ್ತೀನಿ ಅಂದ್ರು ಹೌದಪ್ಪ ವಚನ ಕೊಟ್ಟು ಅವಾಗ ಸಂತ ತುಕಾರಾಮ್ ಮಹಾರಾಜ ಅಂದ ವಚನ ತಗೊಂಡ ಸಿಕ್ಕಲ ನಮ್ಮ ಮಗು ನನ್ನ ಕೈಯಾಗ ಅಂದ ಹೌದಪ್ಪ ಮಗಳ ಸಿಕ್ಲಿಕ್ಕೆ ಬಲ್ಯಾಗ ಹೌದು ಈಗ ಇಲ್ಲೇ ಪಲ್ಟಿ ಒಗಿಬೇಕಂದವ ಸಂತ ತುಕಾರಾಮ್ ಮಹಾರಾಜ ಏನಂದವ ವಚನ ತಗೊಂಡ್ ಒಳಗೆ ಹಿಂದ್ರಿಗಳ ನೀ ಏನು ಕೊಡ್ತೀನಿ ತಂದಿದಲ್ಲ ಇದು ಒಂದು ಸಾರಿ ನನ್ನ ಮನೆಗೆ ಏನು ಬಂದಿದ್ದು ನೋಡು ಇನ್ನೊಂದು ಸಾರಿ ನನ್ನ ಮನೆಗೆ ಬರ್ಬೇಡ ಇದೇ ನೀ ಕೊಡುವ ಇದೇ ಆಶೀರ್ವಾದ ನೀ ಕೊಡು ಅಂದವ ಈಗ ಬರೋದು ಬಂದಿ ಇನ್ನೊಂದ್ಸಲ ಬರೋದು ಇಲ್ಲ ಸಾಕ್ಷಾತ್ ಲಕ್ಷ್ಮಿನೇ ಮನ್ಯಾಗ ಬಂದು ನಿಂತಾಳ ಇದೊಂದು ಸಾರಿ ಏನ್ ನನ್ನ ಮನೆಗೆ ಬಂದಿದ್ದು ನೋಡು ಇನ್ನೊಮ್ಮೆ ಇಲ್ಲಿ ಬರಬೇಡ ಅಂದ ನಕ್ಕಿಗೆ ಹೌದಪ್ಪ ಯಾಕಂದನವ ಯಾಕಂದನ ಅಕ್ಕಿ ಬಂದ್ರ ಇವನ್ ನೆನಪು ಹೋಗ್ತದ ಪಾಂಡುರಂಗನ ನಾಮಸ್ಮರಣಿ ಮರಸ್ತಾಳಿಕ್ಕಿ ಹೌದು ರೊಕ್ಕ ಬಾಳ ಕೆಟ್ರಿ ಅದೇ ಅಂದ್ರೆ ಅದಕ್ಕೆ ಅಂದಾರಲ್ರಿ ಏನಂತ ವಿದ್ಯಾವೇ ಸತಿ ಅಂತ ಸಂಪತ್ತವೇ ಸೂಳಿ ಅಂತ ವಿದ್ಯಾವೇ ಸತಿ ಅಂತೆ ಸಂಪತ್ತವೇ ಸೂಳಿ ಅಂತ ಇವತ್ತು ಇಲ್ಲಿ ಇರ್ತಾವ ನಾಳೆ ಅಲ್ಲಿ ಹೋಗ್ತಾಳೆ ಅದಕ್ಕ ನೀ ಬಂದು ನನ್ನ ಮನ್ಯಾಗ ಹೋಗ್ಯಪ್ಪ ಅಂತಂದ್ರ ನಮ್ಮ ಅಪ್ಪನ ಧ್ಯಾನ ಮಾಡಿಸ್ತೇವ ಇದೊಂದು ಏನ್ ಬಂದಿದ್ ನನ್ನ ಮನೆಗೆ ಇನ್ನೊಂದು ಬರಬೇಡ ಇದೇ ಆಶೀರ್ವಾದ ಕೊಡುವಂತ ಅಂದಾನವ ಇವ್ರು ಹೇಳಕತ್ತಾರ ನಾವೇ ಉದ್ಧಾರ ಮಾಡಿವಿ ನಾವೇ ಉದ್ಧಾರ ಮಾಡಿ ಏನು ಉದ್ಧಾರ ಸಣ್ಣ ಯಾರಿಗೂ ಉದ್ಧಾರ ಮಾಡಿ ಯಾರಿಗ ಉದ್ಧಾರ ಮಾಡ್ರಿ ಮಾತಾರ ಮತ್ತೇನ್ ಕೇಳ ಪಾರ್ವತಿ ಇದ್ದಕ್ಕಿ ಯಾಕೆ ಹಾಡಲಿಲ್ಲ ಪರಮೇಶ್ವರ ಮಗಲಾಗಿ ಕೂತಾಳ ಹೌದು ಖರೆ ಪರಮೇಶ್ವರ ಮಗಲಾಗಿದ್ರು ಯಾಕೆ ಹಾಡಲಿಲ್ಲ ಅದ್ ಕೇಳ್ತ ಹೌದಲ್ರಿ ಮಾಸ್ತಾರ ಅದು ಹಿಂದಿನ ಪೇಚ್ ಬೇರೆ ತಂಗಿ ಹೌದು ಯಾರು ರತಿದೇವಿ ಶಾಪ್ ಇತ್ತಕ್ಕಿಗೆ ಯಾರಿ ಪಾರ್ವತಿಗೆ ರತಿದೇವಿ ಮನ್ಮಥನ ಹೆಣ್ತಿ ಆಕಿನ ಶಾಪಕ್ಕಾಗಿ ಆಕಿ ಹಾಡದಿಲ್ಲ ಕೇಳ್ರಿ ಮತ್ತೆ ಸಪ್ತ ಋಷಿಗಳು ಶಾಪ್ನು ಅದ ಅದಲ್ಲ ಹಡಿದಾರ್ದ ಶಾಪ್ ಕೊಟ್ಟಿದ್ದದ ಮತ್ತ ಅದು ಶಾಪ್ ಆಗ್ಯದ ಅಂದ್ರೆ ಅದೇ ಹಂಗ ಹುಟ್ಟುತ್ತವ ಅಲ್ಲಿ ಮತ್ತೆ ಭೂದೇವಿ ಶಾಪ್ನು ಆಗ್ಯದ ಪಾರ್ವತಿಗೆ ಅದು ಒಂದ್ ಲೆಕ್ಕ ಬೇರೆನೇ ಅದ ಹೌದು 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 ಇವು ಮೂರದಾಗ ಏನ ತಿಳ್ಕೊತಂಗಿ ಹೌದು ಅದಕ್ಕೆ ಅವ್ರು ಕೇಳಿರುವಂತ ವಿಷಯಗಳು ಇಲ್ಲಿ ಫೈನಲ್ ಅದು ಮತ್ತೇನು ಉಳ್ದವ ಮತ್ತೆ ಉಳ್ದವಲ್ರಿ ಮಾಸ್ತರ ಇನ್ನ ಬಹಳ ಉಳ್ದವ ಮತ್ತೇನು ಕೇಳ ಏನು ಮಾಸ್ತರ ಅವ್ರೇ ಹೇಳ್ತಾರೆ ಎರಡು ಮಾತು ಅವರೇ ನಡೆಸ್ಯಾರ ಕಣ್ಣಿ ಕಾಣೋದೆಲ್ಲ ಹೆಣ್ಣಂತಿ ಅವರೇ ಹೇಳ್ತಾರ ಮಗನಿಲ್ಲ ಕುಂತದೇವ್ ಖರೆ ಮಾತದ ಇದು ಹೇಳ್ಯಾರ ಎಲ್ಲರೂ ಕೇಳ್ಯಾರ ಮತ್ತೇನ್ ಹೇಳ್ತಾರ ನೆಲಗಿ ಮೇಲೆ ನೀರ್ ನಿಂತಾವ್ ನೆಲಗಿ ಮೇಲೆ ಬರ್ಕೊಳ್ಳೋದು ಕಾಳಿಕಾದೇವಿ ಕಾಳಕಾದೇವಿ ಇದಕ್ಕೇನಂತೀನಿ ಕಣ್ಣಿ ಕಾಣ್ತದ ನೆಲಗಿ ಹೆಣ್ಣಂತಿ ಗಂಡಂತಿ ಕಣ್ಣಿ ಕಾಣ ಏನ್ ಹೇಳ್ತಿ ಹೆಣ್ಣದ ಅಂತ ಹೇಳ್ತಿ ನೆಲಗಿ ಕಾಣ್ತದ ಕಾಣಲ್ಲಿ ಕಣ್ಣಿಗೆ ಹೌದೌದು ಅಲ್ಯಾಕ ಬರ್ದಾನವ ಕಾಳಕಾದೇವಿನ ಬರ್ದಾವ ಅಂತ ಹೇಳ್ರಿ ಮಾಸ್ತರ ಅದು ನೀರು ನಾಲ್ಗಿ ಅವ್ರು ಹೇಳ್ತಾರ ನೀರದ ಅಂತ ನಾವು ಮಾತಾಡಿವಿ ನೀರಿನ ಯಾವಾರ ಇಕ್ಕಿ ಹೇಳಕತ್ತಾವ ನಾಲ್ಗಿ ಯಾವಾರ ಅಂದ್ರೆ ಕತ್ತಿದ ಹೇಳನ ಕುದುರಿದ ಹೇಳಕ್ಕಿಕ್ಕಿ ಒಟ್ಟಿದು ಉಲ್ಟಾದ್ರಿ ಕುದುರಿನೇ ಒಟ್ಟ ಕುದುರೆ ಮಾಡ್ಕೊತ ಮುಂಗೈಲೆ ಬರ್ಲಿಕ್ಕತ್ತಾವ ಎಲ್ಲ ಮೇಳಗಳಿಗೆ ಹೌದು ಇವು ಆಟ ತಂಗಿ ಬಂಗಾಲಿ ಆಟ ನನ್ನ ಮುಂದೆ ನಡೆಯಂಗಿಲ್ಲ ಇವು ಯಾರ ಮುಂದೆ ನಡೆಸಿವು ಬಂಗಾಲಿ ಆಟ ಹತ್ತವ್ರ ಮುಂದೆ ನಡೆಸಿವು ಎಲ್ಲ ಎಲ್ಲಿ ಬಂದಲ್ಲಿ ನಿಮ್ದು ಗೇಕಿ ಸಿಡಿ ಆಗ್ಯದ ನಮ್ ಕೈಯಾಗ ನಾಲ್ಗೆ ಹತ್ತ ನಾವು ಮಾತಾಡಿ ಏನ್ರಿ ನೀರತ್ತ ನಾವು ಹೇಳಿದೇವು ನೀರಿನ ಮ್ಯಾಗ ಬರೋ ತೋರ್ಸಿನಿ ನಾನು ನೀರತ್ತ ಬರೋ ತೋರ್ಸು ಅವಾಗ ನೀನ್ ಹೆಣ್ಣು ಹಚ್ಚತ್ತ ನಾವ್ ಹೇಳಿ ಅಲ್ಲಿ ಹೋಗಿ ಅವ್ರು ಕಳಕಭವನಿ ಬಲಿ ಹೌದು ಆ ಕಳಕಭವನಿ ಅಕ್ಕಿಂದ ಅಕ್ಕಿಗೆ ಮೆಟ್ಟಿಲ್ಲ ಏನೋ ನಾಲಿಗೆ ಮ್ಯಾಗ ಬರ್ದಳತ್ತ ಅದು ಎಲ್ಲ ಇದು ನಾಮ ನಂದು ಹೆಚ್ಚಾಯ್ತ ಕೇಳಿಲ್ರಿ ಮಾಸ್ತರ ಕಣ್ಣಿಗೆ ಕಾಣೋದಿಲ್ಲ ಹೆಣ್ಣು ಅಂದಿ ನಿನ್ನ ಮಾತಿಗೆ ನಾವು ಒಪ್ಕೋತೀನಿ ಈಗ ನನಗೊಂದು ಸಂಶಯ ಬರ್ತದೆ ಇಲ್ಲಿ ಏನು ಈ ಹುಡುಗಿ ಲಗ್ನ ಆದ ಕೂಡಲೇ ವರ್ಷ ಬೇಡ 2 ವರ್ಷನಾಗ ಈಕಿ ಏನ್ ಮಾಡ್ತಾಳ ಗರ್ಭಿಣಿ ಆಗ್ತಾಳ ಗರ್ಭಿಣಿ ಆದ ಕೂಡಲೇ 9 ತಿಂಗಳು 9 ದಿವಸ ಆದ ಕೂಡಲೇ ಹಡಿಯುವಂತ ಟೈಮ್ದೊಳಗ ಈಗಿನ ಡಿಲಿವರಿ ಮಾಡ್ಕೊಳಕ್ ಹೋಗ್ಬಾಕಿ ಎದುರಿಗೆ ಕೂತಿರ್ತಾಳ ಹೆಣ್ಮಗಳು ಸೂಲಿಗಿತ್ತಿ ಅಂತಾರಲ್ರಿ ಸೂಲಿಗಿತ್ತಿ ಎದುರಿಗೆ ಕೂತಿರ್ತಾಳ ಡಿಲಿವರಿ ಆಯ್ತು ಹೆಣ್ಮಗಳದು ಡಿಲಿವರಿ ಆದ ಕೂಡಲೇ ಗೆಳತಿಯರಿಗೆ ಬಹಳ ಖುಷಿ ರೀ ನಮ್ ಗೆಳತಿದ್ದು ಡಿಲಿವರಿ ಆಗ್ಯದ ಅಂದ್ರೆ ಹೋಗಿ ಕೇಳ ನಡ್ರಿ ತಿಳ್ಕೊಂಡು ಓಡಿ ಬಂದ ಹೊಸು ಹೆಣ್ಮಕ್ಳು ಓಡಿ ಬಂದು ಏನ್ ಮಾಡ್ಯಾವ ಈಕಿಗೆ ಏನ್ ಮಾಡ್ಯಾವ್ರಿ ಐ ವಿದ್ಯಾಶ್ರೀ ಏನ ಡಿಲಿವರಿ ಆಗ್ಯದತ್ತ ಏನ ಗಂಡದ ಹೆಣ್ಣದ ಅಂದ ಕೂಡಲೇ ಈಕೆ ಏನಂತಾರ್ರಿ ಯವ್ವ ತೇಟ ಅವ್ರ ಅಪ್ಪನ ಹಂಗೆ ಅದ ಅವ್ರ ಅಪ್ಪನ ಬಾಯನ್ ಉಸ್ಕೊಂಡು ಬಿದ್ದಂಗೆ ಅದ ಗಂಡಸ ಮಗ ಅದ ಯವ್ವ ಬಂಗಾರ ಅಂತದ ತಿಕ್ಕಿನ ಹೇಳ ಮತ್ತೆ ಇಲ್ಲೇನ್ ಹೇಳ್ತಾಳ ಕಣ್ಣಿ ಕಾಣದಲ್ಲ ಹೆಣ್ಣ ಇಲ್ಲಿ ಸಭಾದಾಗ ಏನ್ ಹೇಳಕತ್ತಾಳ ಕಣ್ಣಿ ಕಾಣದಲ್ಲ ಹೆಣ್ಣ ಕಣ್ಣಿ ಕಾಣೋದಿಲ್ಲ ಸಿಂಗಾರ ಅಂತ ಹೇಳಕತ್ತಾಳ ಇಲ್ಲಿ ಹೌದು ಹೆಣ್ಣ ಮತ್ತ ಅಲ್ಲಿ ಕೋಲಾಗಿ ಬಿದ್ದಾಗ
ಬಂಗಾರ ಅಂತ ಗಣಸ ಮಗನ ಅಲ್ಲಿ ಕಣ್ಣಿಗೆ ಕಂಡೆ ಹೇಳಿಲ್ರಿ ಅಲ್ಲಿನು ಅಲ್ಲಿ ಏನ್ ನೋಡಿದ್ವಿ ಕಣ್ಣಿಗೆ ನಿನ್ಗೆ ಏನ್ ಕಂಡವ ಹೌದು ಬಂಗಾರ ಅಂತ ಏನ್ ಕಂಡ ಅಂದಿ ಬಂಗಾರ ಅಂತ ಗಣಸ ಮಗನ ಅಂತ ಹೇಳ್ತಾವ. ನೀ ಏನ್ ಕಂಡು ಕಂಡ ಅಂದಿ ಬ್ಯಾಟ್ರಿ ಮಾಡಿ ನೋಡಿರ್ಬೇಕು ಮಾಸ್ತರ್. ಬ್ಯಾಟ್ರಿ ಹಾ ಹಾ ಅದುವರೆ ನೋಡಿ ಯಾಕೆ ಕಂಡಂದಿ ಅದು ಬೇರೆ ಬರ್ದೇ ಆಗಿತ್ತು. ಅಲ್ಲಿನೂ ಹೆಣ್ಣೆ ಇರ್ಬೇಕಾಗಿತ್ತಲ್ಲ ಕಾಣಾಗತ್ತದ. ಇದು ಎಲ್ಲಿ ನಡೆಸಿದ ತಂಗಿ ಇಂತ ಸೋಮನಿ ಯಾಕಂದ್ರ ನಾವು ಬಹಳ ಇದಕ್ಕೆ ಇದು ಮಾಡಬಾರ್ದು ಅಂದಂಗ ಮ್ಯಾಕ್ ಹೋಗತ್ತ ಹೌದಲ್ರಿ ಮಾಸ್ತರ್. ಅವ್ ಎಲ್ಲರೂ ನಿನಕಿಂತ ಹಾಪ್ ಇರ್ತಾವ ಅಂತವ್ರು ಮುಂದೆ ಮಾಡವ ಆಟ. ಹೌದೌದು ಏನ್ ಹೇಳ್ಬೇಕಾಗ್ಯದ ನಡಿಲ್ರಿ ಮಾಸ್ತರ್. ಯಾಕಂದ್ರೆ ಕೆಲವೊಂದು ಅಪೇಕ್ಷೆ ಏನದ ಏನದ್ರಿ ಯಾವ ನಮ್ಮ ಮಹಾರಾಷ್ಟ್ರ ಹುಲಿ ಅನಿಸಿಕೊಂಡಂತ ವೀರಾದಿ ವೀರ ಶೂರ ಹೌದೌದು ಕುಂಬಾರ ದೊಂಡಿಗೌಡ್ರು ಪದ ಹಾಡತ್ರ ಕೂಡ ಒಳಗೆ ಹೋಗೋದು ಅಪೇಕ್ಷೆ ಆಗ್ಲಕತ್ತದ. ನಾನು ಹೊರಗೆ ನಿಂತಾಗ ಹೇಳಕತ್ತಾರ ಬಹಳ ಮಂದಿ ಆ ದೊಂಡಿಗೌಡ್ರ ಪದನೇ ಹಾಡ್ರಿ ದೊಂಡಿಗೌಡ್ರ ಪದ ಹಾಡತ್ ಹೇಳಕತ್ತಾರ. ಹಾಡ್ರಿಪ್ಪ ಅಂತಂದ್ರ ಹಾಡ್ತೀವಿ. ಬೇಡಪ್ಪ ಇದು ಹರದೇಶಿ ನಾಗೇಶಿ ಆ ಹೆಣ್ಮಗಳ ಪದಕ್ಕೆ ಉತ್ತರ ಮಾಡ್ರಿ ಅಂದ್ರೆ ಇದ ಅದನ್ನೇ ನಾವು ಮುಂದುವರಿಸ್ತೀವಿ. ಕುಮಾರ ದೊಡ್ಡಿ ಪದ ಹಾಡೋರು ತಾಳಿ ಏನತ್ತ ಹಾಡತ್ತ ಅವ್ರದ್ದು